ಕೊಪ್ಪಳದಲ್ಲಿ ಈಗ ಮತ್ತೊಂದು ಲೋಕಲ್ ಧರ್ಮ ದಂಗಲ್ ಶುರುವಾಗಿತ್ತು. ವಿದ್ಯುತ್ ಕಂಬಗಳೇ ಸಖತ್ ಸುದ್ದಿ ಮಾಡಿದ್ವು ಆ ವಿಚಾರದಲ್ಲಿ. ಅದರ ಹಿಂದಿನ ಹಿಸ್ಟ್ರಿ ಏನು, ಮುಂದಿನ ಕಹಾನಿ ಏನು ನೋಡಿ. ವಿದ್ಯುತ್ ಕಂಬದ ಮೇಲೆ ಗಧೆ ಧನಸ್ಸು, ಧಾರ್ಮಿಕ ಶೈಲಿಗೆ ಜಿಲ್ಲಾಧಿಕಾರಿ ಮುನಿಸು. ಕೊಪ್ಪಳ ಜಿಲ್ಲೆ ಗಂಗಾವತಿ ವಿದ್ಯುತ್ ಕಂಬಗಳೇ ಈಗ ಕಾಂಟ್ರವರ್ಸಿಯ ಕೇಂದ್ರಬಿಂದು ಆಗಿವೆ. ಒಂದು ಕಡೆ ಹನುಮನ ಗಧೆ, ಮತ್ತೊಂದು ಕಡೆ ರಾಮನ ಧನಸ್ಸು, ಮಧ್ಯದಲ್ಲಿ ತಿರುಪತಿ ನಾಮ. ಧಾರ್ಮಿಕತೆಯನ್ನ ಸಾರಿ ಹೇಳೋ ವಿದ್ಯುತ್ ಕಂಬಗಳಿವು. ಗಂಗಾವತಿಯಲ್ಲಿ ಅಳವಡಿಸಿರೋ ಇದೇ ವಿದ್ಯುತ್ ಕಂಬಗಳ ತೆರವಿಗೆ ಜಿಲ್ಲಾಧಿಕಾರಿ ನವೀನ್ ಅಕುಲ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಈ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಎಸ್ಡಿಪಿಐ ದೂರು ನೀಡಿದೆ. ಗಂಗಾವತಿ ರಾಣಾ ಪ್ರತಾಪ್ ಸಿಂಹ ನಗರದಿಂದ ಜುಲೈ ನಗರದವರೆಗೂ ಈ ಮಾದರಿಯ ವಿದ್ಯುತ್ ಕಂಬಗಳಿವೆ. ಈಗ ಅದೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನಾಗರಾಜ್ ಸೂಚನೆ ನೀಡಿದ್ದಾರೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದು, ಅಂಜನಾದ್ರಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ಶಾಸಕರು ಆಗ್ರಹಿಸಿದ್ದಾರೆ. ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬಾರ್ದು. ಆದೇಶ ಹಿಂಪಡೆದ ತಹಶೀಲ್ದಾರ್. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ದಂತೆ ತಹಶೀಲ್ದಾರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸದ್ಯ ಶಾಂತವಾಗಿದ್ದ ಆಂಜನೇಯನ ಜನ್ಮಸ್ಥಳದಲ್ಲಿ ಧರ್ಮ ದಂಗಲ್ ಶುರುವಾಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆದೇಶ ಹಿಂಪಡೆಯುವ ಮೂಲಕ ಜಾಣ ನಡೆಯನ್ನ ಅನುಸರಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಈಗ ಮತ್ತೊಂದು ಲೋಕಲ್ ಧರ್ಮ ದಂಗಲ್ ಶುರುವಾಗಿತ್ತು. ವಿದ್ಯುತ್ ಕಂಬಗಳೇ ಸಖತ್ ಸುದ್ದಿ ಮಾಡಿದ್ವು ಆ ವಿಚಾರದಲ್ಲಿ. ಅದರ ಹಿಂದಿನ ಹಿಸ್ಟ್ರಿ ಏನು, ಮುಂದಿನ ಕಹಾನಿ ಏನು ನೋಡಿ. ವಿದ್ಯುತ್ ಕಂಬದ ಮೇಲೆ ಗಧೆ ಧನಸ್ಸು, ಧಾರ್ಮಿಕ ಶೈಲಿಗೆ ಜಿಲ್ಲಾಧಿಕಾರಿ ಮುನಿಸು. ಕೊಪ್ಪಳ ಜಿಲ್ಲೆ ಗಂಗಾವತಿ ವಿದ್ಯುತ್ ಕಂಬಗಳೇ ಈಗ ಕಾಂಟ್ರವರ್ಸಿಯ ಕೇಂದ್ರಬಿಂದು ಆಗಿವೆ. ಒಂದು ಕಡೆ ಹನುಮನ ಗಧೆ, ಮತ್ತೊಂದು ಕಡೆ ರಾಮನ ಧನಸ್ಸು, ಮಧ್ಯದಲ್ಲಿ ತಿರುಪತಿ ನಾಮ. ಧಾರ್ಮಿಕತೆಯನ್ನ ಸಾರಿ ಹೇಳೋ ವಿದ್ಯುತ್ ಕಂಬಗಳಿವು. ಗಂಗಾವತಿಯಲ್ಲಿ ಅಳವಡಿಸಿರೋ ಇದೇ ವಿದ್ಯುತ್ ಕಂಬಗಳ ತೆರವಿಗೆ ಜಿಲ್ಲಾಧಿಕಾರಿ ನವೀನ್ ಅಕುಲ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಈ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಎಸ್ಡಿಪಿಐ ದೂರು ನೀಡಿದೆ. ಗಂಗಾವತಿ ರಾಣಾ ಪ್ರತಾಪ್ ಸಿಂಹ ನಗರದಿಂದ ಜುಲೈ ನಗರದವರೆಗೂ ಈ ಮಾದರಿಯ ವಿದ್ಯುತ್ ಕಂಬಗಳಿವೆ. ಈಗ ಅದೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನಾಗರಾಜ್ ಸೂಚನೆ ನೀಡಿದ್ದಾರೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದು, ಅಂಜನಾದ್ರಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ಶಾಸಕರು ಆಗ್ರಹಿಸಿದ್ದಾರೆ. ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬಾರ್ದು. ಆದೇಶ ಹಿಂಪಡೆದ ತಹಶೀಲ್ದಾರ್. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ದಂತೆ ತಹಶೀಲ್ದಾರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸದ್ಯ ಶಾಂತವಾಗಿದ್ದ ಆಂಜನೇಯನ ಜನ್ಮಸ್ಥಳದಲ್ಲಿ ಧರ್ಮ ದಂಗಲ್ ಶುರುವಾಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆದೇಶ ಹಿಂಪಡೆಯುವ ಮೂಲಕ ಜಾಣ ನಡೆಯನ್ನ ಅನುಸರಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಈಗ ಮತ್ತೊಂದು ಲೋಕಲ್ ಧರ್ಮ ದಂಗಲ್ ಶುರುವಾಗಿತ್ತು. ವಿದ್ಯುತ್ ಕಂಬಗಳೇ ಸಖತ್ ಸುದ್ದಿ ಮಾಡಿದ್ವು ಆ ವಿಚಾರದಲ್ಲಿ. ಅದರ ಹಿಂದಿನ ಹಿಸ್ಟ್ರಿ ಏನು, ಮುಂದಿನ ಕಹಾನಿ ಏನು ನೋಡಿ.
ವಿದ್ಯುತ್ ಕಂಬದ ಮೇಲೆ ಗಧೆ ಧನಸ್ಸು. ಧಾರ್ಮಿಕ ಶೈಲಿಗೆ ಜಿಲ್ಲಾಧಿಕಾರಿ ಮುನಿಸು. ಕೊಪ್ಪಳ ಜಿಲ್ಲೆ ಗಂಗಾವತಿ ವಿದ್ಯುತ್ ಕಂಬಗಳೇ ಈಗ ಕಾಂಟ್ರವರ್ಸಿಯ ಕೇಂದ್ರಬಿಂದು ಆಗಿವೆ. ಒಂದು ಕಡೆ ಹನುಮನ ಕಥೆ, ಮತ್ತೊಂದು ಕಡೆ ರಾಮನ ಧನಸ್ಸು, ಮಧ್ಯದಲ್ಲಿ ತಿರುಪತಿ ನಾಮ. ಧಾರ್ಮಿಕತೆಯನ್ನ ಸಾರಿ ಹೇಳೋ ವಿದ್ಯುತ್ ಕಂಬಗಳಿವು. ಗಂಗಾವತಿಯಲ್ಲಿ ಅಳವಡಿಸಿರೋ ಇದೇ ವಿದ್ಯುತ್ ಕಂಬಗಳ ತೆರವಿಗೆ ಜಿಲ್ಲಾಧಿಕಾರಿ ನವೀನ್ ಅಕುಲ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಈ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಎಸ್ಡಿಪಿಐ ದೂರು ನೀಡಿದೆ. ಗಂಗಾವತಿ ರಾಣಾ ಪ್ರತಾಪ್ ಸಿಂಹ ನಗರದಿಂದ ಜುಲೈ ನಗರದವರೆಗೂ ಈ ಮಾದರಿಯ ವಿದ್ಯುತ್ ಕಂಬಗಳಿವೆ. ಈಗ ಅದೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನಾಗರಾಜ್ ಸೂಚನೆ ನೀಡಿದ್ದಾರೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದು, ಅಂಜನಾದ್ರಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ಶಾಸಕರು ಆಗ್ರಹಿಸಿದ್ದಾರೆ. ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ಬಾರ್ದು. ಆದೇಶ ಹಿಂಪಡೆದ ತಹಶೀಲ್ದಾರ್. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ದಂತೆ ತಹಶೀಲ್ದಾರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸದ್ಯ ಶಾಂತವಾಗಿದ್ದ ಆಂಜನೇಯನ ಜನ್ಮಸ್ಥಳದಲ್ಲಿ ಧರ್ಮ ದಂಗಲ್ ಶುರುವಾಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆದೇಶ ಹಿಂಪಡೆಯುವ ಮೂಲಕ ಜಾಣ ನಡೆಯನ್ನ ಅನುಸರಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಈಗ ಮತ್ತೊಂದು ಲೋಕಲ್ ಧರ್ಮ ದಂಗಲ್ ಶುರುವಾಗಿತ್ತು. ವಿದ್ಯುತ್ ಕಂಬಗಳೇ ಸಖತ್ ಸುದ್ದಿ ಮಾಡಿದ್ವು ಆ ವಿಚಾರದಲ್ಲಿ. ಅದರ ಹಿಂದಿನ ಹಿಸ್ಟ್ರಿ ಏನು, ಮುಂದಿನ ಕಹಾನಿ ಏನು ನೋಡಿ. ವಿದ್ಯುತ್ ಕಂಬದ ಮೇಲೆ ಗಧೆ ಧನಸ್ಸು. ಧಾರ್ಮಿಕ ಶೈಲಿಗೆ ಜಿಲ್ಲಾಧಿಕಾರಿ ಮುನಿಸು. ಕೊಪ್ಪಳ ಜಿಲ್ಲೆ ಗಂಗಾವತಿ ವಿದ್ಯುತ್ ಕಂಬಗಳೇ ಈಗ ಕಾಂಟ್ರವರ್ಸಿಯ ಕೇಂದ್ರಬಿಂದು ಆಗಿವೆ. ಒಂದು ಕಡೆ ಹನುಮನ ಕಥೆ, ಮತ್ತೊಂದು ಕಡೆ ರಾಮನ ಧನಸ್ಸು, ಮಧ್ಯದಲ್ಲಿ ತಿರುಪತಿ ನಾಮ. ಧಾರ್ಮಿಕತೆಯನ್ನ ಸಾರಿ ಹೇಳೋ ವಿದ್ಯುತ್ ಕಂಬಗಳಿವು. ಗಂಗಾವತಿಯಲ್ಲಿ ಅಳವಡಿಸಿರೋ ಇದೇ ವಿದ್ಯುತ್ ಕಂಬಗಳ ತೆರವಿಗೆ ಜಿಲ್ಲಾಧಿಕಾರಿ ನವೀನ್ ಅಕುಲ್ ಮೌಖಿಕ ಆದೇಶ ಹೊರಡಿಸಿದ್ದಾರೆ. ಈ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಎಸ್ಡಿಪಿಐ ದೂರು ನೀಡಿದೆ. ಗಂಗಾವತಿ ರಾಣಾ ಪ್ರತಾಪ್ ಸಿಂಹ ನಗರದಿಂದ ಜುಲೈ ನಗರದವರೆಗೂ ಈ ಮಾದರಿಯ ವಿದ್ಯುತ್ ಕಂಬಗಳಿವೆ. ಈಗ ಅದೇ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ನಾಗರಾಜ್ ಸೂಚನೆ ನೀಡಿದ್ದಾರೆ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ಸೂಚನೆಯಂತೆ ತಿರುಪತಿ ಮಾದರಿಯಲ್ಲಿ ವಿದ್ಯುತ್ ಕಂಬಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಈಗ ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದು, ಅಂಜನಾದ್ರಿ ವಿಚಾರದಲ್ಲಿ ಯಾರೂ ರಾಜಕೀಯ ಮಾಡಬಾರದು ಅಂತ ಶಾಸಕರು ಆಗ್ರಹಿಸಿದ್ದಾರೆ. ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಇಂದ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ಬಾರ್ದು. ಆದೇಶ ಹಿಂಪಡೆದ ತಹಶೀಲ್ದಾರ್. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದ್ದಂತೆ ತಹಶೀಲ್ದಾರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸದ್ಯ ಶಾಂತವಾಗಿದ್ದ ಆಂಜನೇಯನ ಜನ್ಮಸ್ಥಳದಲ್ಲಿ ಧರ್ಮ ದಂಗಲ್ ಶುರುವಾಗುವ ಮುನ್ನವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಆದೇಶ ಹಿಂಪಡೆಯುವ ಮೂಲಕ ಜಾಣ ನಡೆಯನ್ನ ಅನುಸರಿಸಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.